Hello students and friends, welcome back to the Clever Spot YouTube channel. Today we are going to derive the equation of ellipse. ನಾವು ಇವತ್ತು ಎಲಿಪ್ಸ್ನ ಈಕ್ವೇಷನ್ನ ಡಿರೈವ್ ಮಾಡೋಕೆ ಹೋಗ್ತಿದ್ವಿ. ಜಸ್ಟ್ ಟೂ ಸ್ಟೆಪ್ಸಲ್ಲಿ ಫಸ್ಟ್ ಕನ್ಸಿಡರೇಷನ್ ಬರ್ಕೊಂಡು ಆಮೇಲೆ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಅದನ್ನ ಸಿಂಪ್ಲಿಫೈ ಮಾಡ್ತಾ ಹೋದರೆ ನಿಮಗೆ ಈಕ್ವೇಷನ್ ಆಫ್ ಎಲಿಪ್ಸ್ ಸಿಗುತ್ತೆ. ಬನ್ನಿ ಆಗಿದ್ರೆ ನೋಡ್ತಾ ಹೋಗೋಣ ಹೇಗೆ ಡಿರೈವ್ ಮಾಡೋದು ಅಂತ. ಈಸಿ ಸ್ಟೆಪ್ಸ್ ಆ್ಯಂಡ್ ಇಟ್ ಈಸ್ ಅ ಫಿಕ್ಸ್ ಕ್ವಶನ್ ಇನ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್. ಓಕೆ, ಫಸ್ಟ್ ಕನ್ಸಿಡರೇಷನ್ನ ಬರ್ಕೋಬೇಕು. ಕನ್ಸಿಡರೇಷನ್ನ ಬರ್ಕೋಬೇಕಂದ್ರೆ ನಿಮಗೆ ಡಯಾಗ್ರಾಮ್ ನೆನಪಿರಬೇಕು. ಓಕೆ, ಫಸ್ಟ್ ಕನ್ಸಿಡರೇಷನ್ನ ಬರ್ಕೊಳ್ಳೋಣ. ಕನ್ಸಿಡರ್ ಅ ಎಲಿಪ್ಸ್ ವಿತ್ ಆರಿಜಿನ್ ಆಸ್ ಇಟ್ಸ್ center and F1 and F2 be the two foci of it, and let P be the any point on the ellipse ಇಷ್ಟು ಬರ್ಕೊಂಡ್ಮೇಲೆ ಕೋಆರ್ಡಿನೇಟ್ಸ್ ಏನಂತ ಬರಬೇಕು. ಕೋಆರ್ಡಿನೇಟ್ಸ್ ಆರ್ P of x, y and F1 minus C, 0, F1 minus C, 0 and F2 C, 0. ಇಷ್ಟಾದಮೇಲೆ ಜಾಯಿನ್ P and F1 also P and F2 ಇಷ್ಟು ಬರೀಬೇಕಾಗುತ್ತೆ. ಇದು ಕನ್ಸಿಡರೇಷನ್ ಸ್ಟೆಪ್ 1. ಇದರಲ್ಲಿ ಏನು ಹೇಳಿದ್ದೀವಿ ಅಂದರೆ, ಒಂದು ಎಲಿಪ್ಸ್ನ ಕನ್ಸಿಡರ್ ಮಾಡಿ ಅದರ ಒಂದು ಆರಿಜಿನ್ ಸೆಂಟರ್ ಆಗಿರುತ್ತೆ. F1 ಮತ್ತು F2 ಅನ್ನೋದು ಅದರ ಫೋರ್ಸ್ ಆಗಿರುತ್ತೆ ಆ್ಯಂಡ್ ಅದರ ಕೋಆರ್ಡಿನೇಟ್ ಬರೆದಿದ್ವಿ -C, 0 ಆ್ಯಂಡ್ C, 0. Pನ ಎನಿ ಪಾಯಿಂಟ್ ಆನ್ ಎಲಿಪ್ಸ್ ಅದನ್ನ x, y ಅದರ ಕೋಆರ್ಡಿನೇಟ್. ನೆಕ್ಸ್ಟ್ ಜಾಯಿನ್ ಮಾಡಬೇಕು F1 ಮತ್ತು Pನ ಮತ್ತು ಆ್ಯಂಡ್ ಆಲ್ಸೋ P ಮತ್ತು F2ನ ಜಾಯಿನ್ ಮಾಡಬೇಕಂತ ಬರೆದಿದ್ವಿ. ನೆಕ್ಸ್ಟ್ ವಿ ನೋ ದಟ್ ಅಂತ ಬರ್ದು, ವಿ ನೋ ದಟ್ PF1 ಪ್ಲಸ್ PF2 ಈಕ್ವಲ್ಸ್ 2a. PF1 ಮತ್ತು PF2ನ ಸಮ್ ಏನಾಗಿರುತ್ತೆ 2a. ನೆಕ್ಸ್ಟ್ ಇಲ್ಲಿಂದ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಅದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋದಾಗಿರುತ್ತೆ. ಬೈ ಅಪ್ಲೈಯಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ PF1 ಇಂದು ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದನ್ನ ನಾವು PF1ಗೆ ಆ್ಯಡ್ ಮಾಡ್ತಿದ್ದೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಿದ್ದೀವಿ. PF1 ಅಂದರೆ ಏನಾಗುತ್ತೆ, √(x2) ಅಂದರೆ x ಆಗಿರುತ್ತೆ, -x1 ಅಂದರೆ -c, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಅದಕ್ಕೆ x + c ಹೋಲ್ ಸ್ಕ್ವೇರ್ ಪ್ಲಸ್ y - 0 ಹೋಲ್ ಸ್ಕ್ವೇರ್ ಆಗುತ್ತೆ, ಅದನ್ನು y² ಅಂತ ಬರಿತೀವಿ. ಅದೇ ರೀತಿ PF2ದು ಡಿಸ್ಟೆನ್ಸ್ ಫಾರ್ಮುಲಾ √(x - c ಹೋಲ್ ಸ್ಕ್ವೇರ್ ಪ್ಲಸ್ y² = 2a. ಈ √(x - c ಹೋಲ್ ಸ್ಕ್ವೇರ್ ಪ್ಲಸ್ y² ನಾವು ಏನು ಮಾಡಬೇಕು, RH ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಬೇಕು. ಅವಾಗ ಏನಾಗುತ್ತೆ, √(x + c ಹೋಲ್ ಸ್ಕ್ವೇರ್ ಪ್ಲಸ್ y² = 2a. ಪ್ಲಸ್ ಇರೋದು ಮೈನಸ್ ಆಗುತ್ತೆ, -√(x - c ಹೋಲ್ ಸ್ಕ್ವೇರ್ ಪ್ಲಸ್ y². ಇದಾದಮೇಲೆ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಮಾಡ್ತೀವಿ. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಏನಾಗುತ್ತೆ, √(x + c ಹೋಲ್ ಸ್ಕ್ವೇರ್ ಪ್ಲಸ್ y²ನ ಹೋಲ್ ಸ್ಕ್ವೇರ್ ಮಾಡಿದಾಗ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆವಾಗ x + c ಹೋಲ್ ಸ್ಕ್ವೇರ್ ಪ್ಲಸ್ y² = ಇಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೀವಿ. ಏನು a - b ಹೋಲ್ ಸ್ಕ್ವೇರ್ ಫಾರ್ಮುಲಾ, a² ಪ್ಲಸ್ b² - 2ab. ಇದು a² ಮತ್ತು b² ಹೋಲ್ ಸ್ಕ್ವೇರ್ನ ಫಾರ್ಮುಲಾ. ಇದೇನು ಬರೀಬೇಕಾಗಿರಲ್ಲ, ಜಸ್ಟ್ ನಿಮ್ಮೊಂದು ರೆಫರೆನ್ಸಿಗೆ ಬರೆದಿದ್ದು. ನೆಕ್ಸ್ಟ್ ಇಲ್ಲಿ x + c ಹೋಲ್ ಸ್ಕ್ವೇರ್ ಪ್ಲಸ್ y² ಇದೆ. ಇಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತಾಗ ಏನಾಗುತ್ತೆ, 4a² ಪ್ಲಸ್ x - c ಹೋಲ್ ಸ್ಕ್ವೇರ್ ಪ್ಲಸ್ y²
ಮೈನಸ್ 2ab, 2 ಇಂಟು 2 ಅಂದರೆ 4a, b ಬಂದು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹೋಗ್ತೀವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಸೇಮ್, ಇಲ್ಲಿ ಮೈನಸ್ ಇರೋ ಕಡೆ ಪ್ಲಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2xc ಆ್ಯಂಡ್ ಇಲ್ಲಿ ಮೈನಸ್ 4a ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಬರಿತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸಿ ಸ್ಕ್ವೇರ್ ಮತ್ತು ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಇದನ್ನ ನಾವು ಉಳಿದಿರೋದನ್ನು 2xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ 2xc ಮೈನಸ್ 4a ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳಿದಿದೆ. ಇಲ್ಲಿ ಈ 2ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀವಿ, ಅವಾಗ ಪ್ಲಸ್ 2x ಆಗುತ್ತೆ. 2xc ಪ್ಲಸ್ 2xc 4xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ 4a ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಏನು ಮಾಡಿದ್ವಿ, ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಎಷ್ಟು ಮಾಡಿದ್ರೆ ವೈ ಸ್ಕ್ವೇರ್ನ ಕ್ಯಾರಿ ಮಾಡಿಲ್ಲ, ಆ ವೈ ಸ್ಕ್ವೇರ್ನ ಇಲ್ಲಿ ಬರ್ಕೋತಿದ್ದೀನಿ. ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಏನಾಗುತ್ತೆ, ವೈ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ವೈ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ 4x ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ 4a ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಈಗ ಏನು ಮಾಡ್ತೀವಿ ಅಂದರೆ ಇಲ್ಲಿ RH ಸೈಡಲ್ಲಿ 4ನ ಕಾಮನ್ ತೆಗಿತೀವಿ. 4ನ ಕಾಮನ್ ತೆಗೆದಾಗ ನಮಗೆ ಏನು ಸಿಗುತ್ತೆ, 4 ಇಂಟು a ಸ್ಕ್ವೇರ್ ಮೈನಸ್ a ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸಿಗುತ್ತೆ. ಇಲ್ಲಿ RHS ಮತ್ತು LHS 4 ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ a ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಈ ಎಕ್ಸಿನ ನಾವು RHS ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ ಆ್ಯಂಡ್ ಅದೇ ಇಲ್ಲಿ ಮೈನಸ್ a ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ LHSಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಇದನ್ನ ನಾವು LHSಗೆ ಕಳಿಸಿದಾಗ ಏನಾಗುತ್ತೆ, ಪ್ಲಸ್ ಇರುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇವಾಗ a ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಆ್ಯಂಡ್ ಈ ಕಡೆ a ಸ್ಕ್ವೇರ್ ಹಂಗೆ ಇರುತ್ತೆ. ಎಕ್ಸ್ ಇರೋದು ಈ ಕಡೆ ಬಂದಾಗ ಮೈನಸ್ xc ಆಗುತ್ತೆ. ನೆಕ್ಸ್ಟ್ ಇದನ್ನ ಸ್ಕ್ವೇರಿಂಗ್ ಮಾಡೋದ್ರಿಂದ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಎರಡು ಸೈಡು ಸ್ಕ್ವೇರಿಂಗ್ ಮಾಡೋದ್ರಿಂದ ಏನು ಬರುತ್ತೆ ನಮಗೆ, a ಸ್ಕ್ವೇರ್ ಇಂಟು ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ a ಸ್ಕ್ವೇರ್ ಮೈನಸ್ ಎಕ್ಸಿಗೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೀವಿ. ಆವಾಗ ಏನು ಬರುತ್ತೆ ನಮಗೆ, a ಪವರ್ 4 ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2ab ಮೈನಸ್ a ಸ್ಕ್ವೇರ್ ಇಂಟು xc ಬರುತ್ತೆ. ಇದು ಏನು ಮಾಡ್ತೀವಿ, ಎಕ್ಸ್ ಮೈನಸ್ ಸಿ ಸ್ಕ್ವೇರ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅವಾಗ a ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ xc ಆಗುತ್ತೆ. ನೆಕ್ಸ್ಟ್ ಇದನ್ನ ಒಳಗಡೆಗೆ ಇಂಟು ಮಾಡ್ತಾ ಹೋಗ್ತೀವಿ. a ಸ್ಕ್ವೇರ್ನ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್, a ಸ್ಕ್ವೇರ್ ಇಂಟು ಮೈನಸ್ 2xc ಅಂದರೆ ಮೈನಸ್ 2a ಸ್ಕ್ವೇರ್ xc ಪ್ಲಸ್ a ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ a ಸ್ಕ್ವೇರ್ ವೈ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ RHSಲ್ಲಿ a ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ xc. ಈಗ RHS ಮತ್ತು LHSಲ್ಲಿ ಕೆಲವೊಂದು ಟರ್ಮ್ಸ್ಗಳು ಕ್ಯಾನ್ಸಲ್ ಆಗ್ತವೆ. ಏನೇನು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋದಾದರೆ ಎಕ್ಸ್ ಸ್ಕ್ವೇರ್ ಮತ್ತು ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎ ಕ್ಯಾನ್ಸಲ್ ಆಗುತ್ತೆ ಅಂದರೆ ನೆಕ್ಸ್ಟ್ ಇಲ್ಲಿ
ಸಿ ಸ್ಕ್ವೇರ್ಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸಿ ಸ್ಕ್ವೇರ್ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಜಾಗಕ್ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಇಂಟು ಸಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋ, ಇಲ್ಲಿ ಸಿಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋ ಬದಲು ಏನಾಗುತ್ತೆ, ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಮತ್ತು ಇಲ್ಲಿ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೆಕ್ಸ್ಟ್ ಏನು, ಇಲ್ಲಿ ಎ ಸ್ಕ್ವೇರ್ ಮತ್ತು ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪವರ್ 4 ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್. ಈ ಒಂದು ಫಾರ್ಮ್ ನಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎ ಪವರ್ 4 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ನಮಗೆ ಏನು ಸಿಗುತ್ತೆ, ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಸಿಗುತ್ತೆ ಅಲ್ವಾ. ನೆಕ್ಸ್ಟ್ ಈ ಎ ಸ್ಕ್ವೇರ್ ವೈ ಸ್ಕ್ವೇರ್ನ ಇಲ್ಲೇ ಇಟ್ಕೊಬಿಟ್ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಎ ಸ್ಕ್ವೇರ್ ವೈ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇರುತ್ತೆ. ಈ ಎಕ್ಸ್ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ನ ಏನು ಮಾಡ್ತೀವಿ, ಎಲ್ ಎಚ್ ಎಸ್ಸಿಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಆವಾಗ ಪ್ಲಸ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎಲ್ ಎಚ್ ಎಸ್ ಇರೋ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆರ್ ಎಸ್ ಸಿಗೋದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಈ ಒಂದು ಈಕ್ವೇಷನ್ ನಾವು ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮಾಡ್ತೀವಿ. ಆವಾಗ ಡಿವೈಡ್ ಮಾಡಿದಾಗ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಡಿವೈಡ್ ಮಾಡಿದಾಗ ನಮಗೆ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರಲ್ಲಿ ಬಿ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎ ಸ್ಕ್ವೇರ್ ವೈ ಸ್ಕ್ವೇರಲ್ಲಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ನಮಗೆ 1 ಸಿಗುತ್ತೆ. ನೆಕ್ಸ್ಟ್ ನಮಗೆ ಫೈನಲ್ ಆನ್ಸರ್ ಬರುತ್ತೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದು ಡೆರಿವೇಷನ್ ಆಫ್ ಈಕ್ವೇಷನ್ ಆಫ್ ಫಿಲಿಪ್ಸ್ ಫಸ್ಟ್ PU ಬೋರ್ಡ್ ಆ್ಯನ್ಯುವಲ್ ಎಕ್ಸಾಮಿಗೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಪ್ರತಿ ವರ್ಷವೂ ಕೇಳ್ತಾರೆ. ಇಷ್ಟು ನೀವು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ 5 ಮಾರ್ಕ್ಸ್ನ ಪಡಿಬೋದು.